ದಿಗ್ಬಂಧನ ಹೇರಿದ ಸಂದರ್ಭದಲ್ಲಿ ರಷ್ಯಾ ಉಕ್ರೇನ್ ವಾರಿನಲ್ಲಿ ರಷ್ಯಾವನ್ನ ಏಕಾಂಗಿಯಾಗಿಸುವಂತ ಪಾಶ್ಚಿಮಾತ್ಯ ರಾಷ್ಟ್ರಗಳ ರೀತಿ ನೀತಿ ನಿಲುವಿಗೆ ಮೊದಲ ಒಂದು ಆಘಾತವನ್ನ ನೀಡಿದ್ದಿದ್ರೆ ಅದು ಮೋದಿ. ಭಾರತ ಪ್ರಧಾನಿ ಉಕ್ರೇನಿನ ಭೇಟಿಯನ್ನ ಕೈಗೊಂಡಿರುವುದು ಇದು ಇಡೀ ಜಗತ್ತಿನ ದೃಷ್ಟಿಯನ್ನ ಸೆಳೆದಿದೆ. ಮತ್ತೆ ಅತ್ಯಂತ ರಿಸ್ಕ್ ಆದಂತ ಒಂದು ಭೇಟಿ ಇದು. ಪುಟಿನ್ ಅವರ ಒಂದು ಅತ್ಯದ್ಭುತವಾದಂಥ ಆತ್ಮೀಯತೆಯನ್ನು ಗಳಿಸಿಕೊಂಡಂತ ಪ್ರಧಾನಿ ಮೋದಿ ಅತ್ಯುನ್ನತ ಗೌರವವನ್ನು ಸ್ವೀಕರಿಸಿ ಬಂದಿದ್ದಾರೆ ಜುಲೈ 8 ಮತ್ತು ಜುಲೈ 9. ಅಂತಹ ಸಂದರ್ಭವನ್ನ ಕಣ್ಣೆತ್ತಿ ನೋಡದಂತ ಉಕ್ರೇನಿನ ಅಧ್ಯಕ್ಷರು ಅತ್ಯಂತ ಕಟುವಾಗಿ ಕ್ರೂರವಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ. ವಿಶ್ವಗುರು ಆಗುವಂತ ವಿಶ್ವ ನಾಯಕತ್ವವನ್ನು ಪಡೆಯುವಂತ ಆತ್ಯಂತಿಕ ನೆಲೆಯಲ್ಲಿ ನಿಂತಂತ ಭಾರತದ ಪ್ರಧಾನಿಯವರಿಗೆ ಇದು ಬಹಳ ಮಹತ್ವದ ಪ್ರಯಾಣ. ಈ 10 ವರ್ಷದ ಮೋದಿಯವರ ಬಹಳ ದೊಡ್ಡ ವಿದೇಶಾಂಗ ನೀತಿಯ ಸಾಧನೆ ಏನು ಅಂತಂದ್ರೆ, ಮೋದಿಯವರು ಪ್ರಥಮ ಹಂತದಲ್ಲಿ ನಿಲ್ಲುವಂತ ಒಬ್ಬ ನಾಯಕನಾಗಿ ವಿಶ್ವದ ನಾಯಕರು ಒಪ್ಕೊಂಡಿರೋದು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಭಾರತದ ಪ್ರಧಾನಿಯವರ ವಿದೇಶಾಂಗ ನೀತಿಯ ಒಂದು ಪ್ರಭಾವ ವಿಶ್ವದಲ್ಲಿ ಯಾವ ಮಟ್ಟದಲ್ಲಿ ಇವತ್ತು ಒಂದು ದಶಕದಲ್ಲಿ ಅದರ ಪರಿವರ್ತನೆ ಮತ್ತು ಅದರ ಒಂದು ಶೃಂಗ ಸಾರ್ಥಕ್ಯವನ್ನು ನಾವು ಕಂಡಿದ್ದೇವೆ ಅಂತಂದರೆ, ಇವತ್ತು ಮೋದಿಯವರ ವರ್ಚಸ್ಸು, ಭಾರತದ ಪ್ರಧಾನಿಯ ರೀತಿ ನೀತಿ ನಡವಳಿಕೆ ನಿಲುವು ವಿಶ್ವದ ದಿಗ್ಗಜರು ಪ್ರತಿ ಕ್ಷಣವೂ ನಿರೀಕ್ಷಿಸುವಂತೆ ಮಾಡಿದೆ. ಒಂದು ಕಾಲ ಇತ್ತು, ಮೋದಿಯವರ ಕಾಲು ಶತಮಾನದ ಒಂದು ಅಧಿಕಾರದ ಅವಧಿ ಗುಜರಾತ್ನಿಂದ ಆರಂಭವಾಗಿ ದೆಹಲಿಯವರೆಗಿನ, ಗುಜರಾತ್ ನೆಲದಿಂದ ವಿಶ್ವ ಪರ್ಯಟನೆಯ ಮತ್ತು ವಿಶ್ವದ ಇಡೀಯದಾದಂಥ ಒಂದು ರಾಜಕೀಯ ಸಾಂಸ್ಕೃತಿಕ ನೆಲೆಗಳನ್ನು ನಿರ್ಧರಿಸುವ ಮಟ್ಟಕ್ಕೆ ಅವರು ಬೆಳೆದದ್ದು ನೆಲಮುಗಿಲ ಇತಿಹಾಸ ಅಂತ ನಾನು ಭಾವಿಸ್ತೇನೆ. ಗೋಧ್ರಾ ಹತ್ಯಾಕಾಂಡದ ನಂತರ ಮೋದಿಯವರಿಗೆ ಅಮೆರಿಕ ವೀಸಾವನ್ನು ನಿರಾಕರಿಸಿತ್ತು. ಅದೇ ಅಮೆರಿಕ ಇವತ್ತು ಮೋದಿಯವರನ್ನು ಮತ್ತು ಮೋದಿಯವರ ಒಟ್ಟು ವ್ಯಕ್ತಿತ್ವವನ್ನು, ನಿಲುವನ್ನು ಎದುರು ನೋಡ್ತಾ ಇದೆ. ರಷ್ಯಾ ಮತ್ತು ಉಕ್ರೇನಿನ ಯುದ್ಧದ ಸಂದರ್ಭದಲ್ಲಿ ಉಕ್ರೇನಿನ ಪರವಾಗಿ ನಿಂತಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳು ರಷ್ಯಾವನ್ನು ಅತ್ಯಂತ ವಿರೋಧಿ ರಾಷ್ಟ್ರ ಅನ್ನುವ ನೆಲೆಯನ್ನು ಸ್ವೀಕರಿಸಿತು, ದಿಗ್ಬಂಧನವನ್ನು ಹೇರಿತು. 3ನೇ ಬಾರಿ ಪ್ರಧಾನಿಯವರು ಅಧಿಕಾರ ಸ್ವೀಕರಿಸಿದ ಮೊದಲ ಭೇಟಿ G7 ಶೃಂಗಸಭೆ ಇಟಲಿ. ಅದರ ನಂತರದ ದ್ವಿಪಕ್ಷೀಯ ಮಾತುಕತೆಯ ಮೊದಲ ಭೇಟಿ ರಷ್ಯಾ. ಉಕ್ರೇನ್ ಮತ್ತು ರಷ್ಯಾದ ಯುದ್ಧದ ಒಂದು ತುರ್ಯಾವಸ್ಥೆ ನಿರಂತರವಾಗಿ ಮುಂದುವರಿತಾ ಇರುವ ಹೊತ್ತಿಗೆನೇ ಭಾರತದ ಪ್ರಧಾನಿ, ವಿಶ್ವದ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ, ಅದು ಈ 10 ವರ್ಷದಲ್ಲಿ ಇಸ್ರೇಲಿನ ಯುದ್ಧದ ಸಂದರ್ಭದಲ್ಲಿ ಭಾರತ ಮೊದಲ ಬಾರಿಗೆ ಇಸ್ರೇಲಿನ ಪರವಾಗಿ ನಿಂತದ್ದು, ಅದರ ಜೊತೆಗೆ ಪ್ರಧಾನಿಯಾಗಿ ತನ್ನ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಇಸ್ರೇಲಿನ ದೇಶಕ್ಕೆ ಭೇಟಿ ಕೊಡುವಂಥ ಧೀಮಂತಿಕೆಯನ್ನು ಮೋದಿಯವರು ತೋರಿಸಿದ್ದು. ಯಾಕೆಂತಂದರೆ ಅವರ ವಿದೇಶಾಂಗ ನೀತಿಯ ಒಳಗುದಿ ಅತ್ಯಂತ ಭವಿಷ್ಯದ ಭಾರತವನ್ನು ಕಟ್ಟುವ ನೆಲೆಯಲ್ಲಿ ಅದು ಎರಕಗೊಂಡಿರುತ್ತೆ ಅನ್ನೋದರ ಬಗ್ಗೆ ನಿಮಗೆ ಇಂಥ ಕೆಲವು ಘಟನೆಗಳನ್ನು ಹೇಳಬೇಕು. ನಾನು ಇಸ್ರೇಲಿಗೆ ಒಮ್ಮೆ ಭಾರತದ ಪ್ರಧಾನಿ ಭೇಟಿಯನ್ನು ಕೊಟ್ಟಿದ್ದೇ ಆದರೆ ಇಡೀ ಪ್ರಪಂಚದ ಮುಸ್ಲಿಂ ರಾಷ್ಟ್ರದ ವಿರೋಧವನ್ನು ಎದುರಿಸಬೇಕಾಗತ್ತೆ ಅನ್ನುವ ಕಾರಣಕ್ಕಾಗಿಯೇ UPA ಸರ್ಕಾರದ ಪ್ರಧಾನಿ ಇರ್ಬೋದು, ಬೇರೆಯವರು ಇರ್ಬೋದು, ಯಾರೂ ಭೇಟಿಯನ್ನು ಕೊಡುವ ಸಾಹಸವನ್ನು ಮಾಡಿರಲಿಲ್ಲ. ಆದರೆ ಪ್ರಧಾನಿ ಮೋದಿಯವರು ಆ ಸಾಹಸವನ್ನೂ ಮಾಡಿದರು. ವಿಶ್ವದ ಇಡೀಯದಾಗಿ ಮುಸ್ಲಿಂ ರಾಷ್ಟ್ರಗಳ ಸ್ನೇಹವನ್ನು, ಪ್ರೀತಿಯ ಅಪ್ಪುಗೆಯನ್ನು ಕೂಡ ಸಂಪಾದಿಸಿದರು. ಅದು ಭಾರತದ ಪ್ರಧಾನಿ ಮೋದಿಯವರ ವಿದೇಶಾಂಗ ನೀತಿಯ ಮತ್ತು ಅವರು ತಳೆಯುವ
ರೀತಿ ನೀತಿ ನಿಲುವಿನ ಪ್ರಭಾವ ಪ್ರತಿಷ್ಠೆಯ ಒಂದು ಕ್ರತುಶಕ್ತಿಯ ನೆಲೆ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಚೀನಾದ ವಿರುದ್ಧ ತೆಗೆದುಕೊಂಡಂಥ ತಥಾಕಚಿತವಾದಂಥ ನಿಲುವು, ರಷ್ಯಾ ಮತ್ತು ಉಕ್ರೇನಿನ ಸಂದರ್ಭದಲ್ಲಿ ಯುದ್ಧವನ್ನ ಮಾಡುವ ಸಮಯ ಶತಮಾನ ಇದಲ್ಲ, ಅಭಿವೃದ್ಧಿಯನ್ನ ಹೊಂದುವ ಮತ್ತು ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡುವಂಥ ಸಮಯದಲ್ಲಿ ನಿಂತಿದ್ದೇವೆ. ಶಾಂತಿ ಸೌಹಾರ್ದತೆಯೇ ವಿಶ್ವದ ಮೊದಲ ಕನಸು ಅನ್ನುವ ರೀತಿಯಲ್ಲಿ ಪುಟಿನ್ ಅವರ ಎದುರು ಕೂತು ಉಕ್ರೇನ್ ಮತ್ತು ರಷ್ಯಾದ ಯುದ್ಧದ ಪ್ರಥಮ ಪಾದದಲ್ಲಿ ಬಹಳ ನೇರವಾಗಿ ಮಾತಾಡದಿದ್ದರೆ ಇಡೀ ವಿಶ್ವದಲ್ಲಿ ಅದು ಮೋದಿಯವರು ಮಾತ್ರ. ಹಾಗಾಗಿ ಮೋದಿಯವರ ಈ ಒಂದು ದಶಕದ ಅವಧಿಯಲ್ಲಿ ಅವರು ವಿಶ್ವದ ಒಟ್ಟು ಸಮುದಾಯದೊಟ್ಟಿಗೆ ಮತ್ತು ರಾಜತಾಂತ್ರಿಕವಾಗಿ ಅವರು ನಡ್ಕೊಂಡ ರೀತಿ, ವಿದೇಶಾಂಗ ನೀತಿಯ ಒಂದು ಹೊಸ ಪರ್ವ ಏನಿದೆ ಅದು ಭಾರತವನ್ನು ವಿಶ್ವನಾಯಕನ ಸ್ಥಾನಕ್ಕೆ ತಂದು ನಿಲ್ಲಿಸುವ ಮಟ್ಟಕ್ಕೆ ಬಂದಿದೆ. ಅದರ ನಿಜವಾದಂಥ ಒಂದು ಪ್ರಭುತ್ವದ ಸಾಕ್ಷಿ ಗುರುತು ಏನು ಅಂತಂದರೆ, 3ನೇ ಬಾರಿ ಪ್ರಧಾನಿಯಾಗಿ ಅವರು ದ್ವಿಪಕ್ಷೀಯ ಮಾತುಕತೆಯ ಪ್ರಥಮ ಭೇಟಿಯನ್ನು ರಷ್ಯಕ್ಕೆ ಇಟ್ಟುಕೊಂಡದ್ದು. ರಷ್ಯಾದ ಭೇಟಿಯನ್ನು ಇಡೀ ವಿಶ್ವ ನಾಯಕರು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಯಾಕೆಂತಂದರೆ ರಷ್ಯಾ ಅನ್ನೋದು ಯುದ್ಧೋನ್ಮಾದದ ಒಂದು ಮುಂಚೂಣಿಯಲ್ಲಿ ನಿಂತಿದೆ. ಇಡೀ ದೇಶದ ಮಟ್ಟಿಗೆ ಪುಟಿನ್ ಒಂದು ಯುದ್ಧಾಕಾಂಕ್ಷಿಯಾಗಿ ನಿಂತಿದ್ರು, ರಕ್ತಪಿಪಾಸುವಾಗಿ ಕಂಡರು. ಹಾಗಾಗಿನೇ ಅವರಿಗೆ ದಿಗ್ಬಂಧನವನ್ನು ಹೇರಿದರು. ದಿಗ್ಬಂಧನ ಹೇರಿದ ಸಂದರ್ಭದಲ್ಲಿ ರಷ್ಯಾ ಉಕ್ರೇನ್ ವಾರಿನಲ್ಲಿ ರಷ್ಯಾವನ್ನು ಏಕಾಂಗಿಯಾಗಿಸುವಂಥ ಪಾಶ್ಚಿಮಾತ್ಯ ರಾಷ್ಟ್ರಗಳ ರೀತಿ ನೀತಿ ನಿಲುವಿಗೆ ಮೊದಲ ಒಂದು ಆಘಾತವನ್ನು ನೀಡಿದ್ದಿದ್ರೆ ಅದು ಮೋದಿ. ಯಾಕೆ? ರಷ್ಯಾದಿಂದ ತೈಲವನ್ನು ಖರೀದಿಸುವ ನಿರ್ಧಾರವನ್ನು ಮಾಡಿದಾಗ ಅಮೆರಿಕದಿಂದ ಹಿಡಿದು ಚೈನಾದಿಂದ ಹಿಡಿದು ಪ್ರತಿಯೊಬ್ಬರು ಬಲಾಢ್ಯ ರಾಷ್ಟ್ರಗಳು ವಿರೋಧಿಸಿದವು. ಇಂಗ್ಲೆಂಡಿನ ಸಮೇತ ಭಾರತ ಕೇರ್ ಮಾಡಿಲ್ಲ. ಇಂಥ ಒಂದು ದಿಟ್ಟ ನಿಲುವನ್ನು ಎಲ್ಲೆಲ್ಲಿ ತಾಳಬೇಕೋ ಅಲ್ಲಲ್ಲಿ ತಾಳಿದ್ದರ ಒಂದು ಪರಿಣಾಮ ಏನಾಯಿತು ಅಂತಂದರೆ, ಮೋದಿ ಪರ್ಯಾಯವಾಗಿ ಭಾರತದ ಪ್ರಧಾನಿ, ವಿಶ್ವದ ಒಂದು ನಾಯಕನಾಗುವಂಥ ಎಲ್ಲ ಲಕ್ಷಣಗಳು ಕಂಡುಬಂದವು. ರಷ್ಯಾದ ಒಂದು ಆ ಭೇಟಿ ಎಷ್ಟು ಆತ್ಮೀಯವಾಗಿತ್ತು, ಎಷ್ಟು ಆಪ್ತವಾಗಿತ್ತು. ಪುಟಿನ್ ಮತ್ತು ಮೋದಿಯವರ ಬಾಡಿ ಲ್ಯಾಂಗ್ವೇಜ್ ಹೇಗಿತ್ತು. ಅಧ್ಯಕ್ಷರ ನಿವಾಸಕ್ಕೆ ಖಾಸಗಿಯಾಗಿ ಪುಟಿನ್ ಅವರೇ ವೈಯಕ್ತಿಕವಾಗಿ ಸ್ವಾಗತಿಸಿ ಇಡೀ ಉದ್ಯಾನದಿಂದ ಹಿಡಿದು ಅವರ ಖಾಸಗಿ ಎಲ್ಲ ಆಸಕ್ತಿಗಳನ್ನು ಸ್ವತಃ ತೋರಿಸಿದರು. ರಷ್ಯಾದ ಅತ್ಯುನ್ನತ ಗೌರವವನ್ನು, ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಮೋದಿಯವರು ಹೇಳಿದರು, ಪುಟಿನ್ ನಮ್ಮ ಆಪ್ತ ಮಿತ್ರ. ಅದಕ್ಕೆ ಪುಟಿನ್ ಅವರ ಪ್ರತಿಕ್ರಿಯೆ, ಮೋದಿಯವರು ನಮ್ಮ ಪರಮಾತ್ಮ ಮಿತ್ರ. ಈ ಭೇಟಿಯಿಂದ ಇಡೀ ವಿಶ್ವ ತಲ್ಲಣಿಸಿತು. ಇಡೀ ವಿಶ್ವದ ಚಿತ್ತ ಮೋದಿ ಮತ್ತು ಪುಟಿನ್ ಅವರ ದ್ವಿಪಕ್ಷೀಯ ಮಾತುಕತೆಯ ಮೇಲೆ ಕೇಂದ್ರೀಕೃತವಾಯಿತು. ಅಮೆರಿಕ ತೀವ್ರವಾಗಿ ವಿರೋಧಿಸಿತು. ನ್ಯಾಟೋ ಮೀಟಿಂಗ್ ನಡೀತಾ ಇತ್ತಲ್ಲಿ. ಆವಾಗ ಅದಕ್ಕೆ ಹಿಂದಿನ ಕಾಲ ಆದರೆ ಅಮೆರಿಕ ಭಾರತದ ಮೇಲೂ ದಿಗ್ಬಂಧನವನ್ನು ಹೇರ್ತಾ ಇತ್ತು. ಆದರೆ ಅಮೆರಿಕ ನ್ಯಾಟೋ ಮೀಟಿಂಗಿಂದ ಏನನ್ನ ಕಳಿಸಿತ್ತು ಸಂದೇಶ? ಹೇಗೂ ನೀವು ರಷ್ಯಾದಲ್ಲಿದ್ದೀರಿ, ಪುಟಿನ್ ಅವರ ಆಪ್ತ ವಲಯದಲ್ಲಿದ್ದೀರಿ, ಶಾಂತಿ ಮಾತುಕತೆಯನ್ನು ಮಾಡಿ ಯುದ್ಧವನ್ನು ನಿಲ್ಲಿಸಿ ಭಾರತ ಅದಕ್ಕೆ ಪ್ರಧಾನ ಪಾತ್ರವನ್ನು ನಿರ್ವಹಿಸಬೇಕು. ಈ ಡಿಪ್ಲೊಮ್ಯಾಟಿಕ್ ಆದಂಥ ಒಂದು ಸಂದೇಶವೇ ಏನನ್ನು ಹೇಳ್ತದೆ? ಭಾರತದ ಇಡೀ ನಾಯಕತ್ವವನ್ನು ನಾವು ಈಗ ಮುಟ್ಟಲಾರೆವು, ತಟ್ಟಲಾರೆವು, ಎದುರಿಸಲಾರೆವು ಅನ್ನುವಂಥ ನಿಲುವಿಗೆ ವಿಶ್ವದ ಹಿರಿಯಣ್ಣನೇ ಬಂದಂಥ ಸಂದರ್ಭ ಅದು. ಇಂಥ ಎಲ್ಲ ಒಂದು ಹಿನ್ನೆಲೆಯಲ್ಲಿ ನಾನು ಏನನ್ನು ಹೇಳಲಿಕ್ಕೆ ಹೊರಟಿದ್ದೇನೆ ಅಂತಂದರೆ, ಇದೇ ಆಗಸ್ಟ್ 24 ಎಲ್ಲವೂ ಸಂದರ್ಭ ಮತ್ತು ರಾಜತಾಂತ್ರಿಕ ಮಾತುಕತೆಗಳು, ಎರಡೂ ದೇಶದ
ಒಂದು ರೀತಿ ನೀತಿ ನಿಲುವುಗಳು ಭದ್ರತೆ ಇವೆಲ್ಲವೂ ಒಂದು ಸಾಂಗವಾಗಿ ನೆರವೇರಿದರೆ ವಿದೇಶಾಂಗ ಸಚಿವಾಲಯ ಈಗ ಹೊರಡಿಸಿರುವಂಥ ಒಂದು ಸೂಚನೆಯನ್ನು ಗಮನಿಸಿದರೆ ಭಾರತದ ಪ್ರಧಾನಿ ಮೊದಲ ಬಾರಿಗೆ ಒಂದು ದೇಶದ ಮಾನ್ಯತೆ ಸಿಕ್ಕಿದ್ದು ಉಕ್ರೇನಿಗೆ 1991ರಲ್ಲಿ 33 ಈ ವರ್ಷಗಳ ಆ ದೇಶಕ್ಕೆ ಭಾರತದ ಪ್ರಧಾನಿ ಯಾವತ್ತೂ ಭೇಟಿಯನ್ನು ಕೊಟ್ಟಿಲ್ಲ. 2005ರಲ್ಲಿ APJ ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿ ಉಕ್ರೇನಿಗೆ ಭೇಟಿ ಕೊಟ್ಟದ್ದೇ ಭಾರತದ ಭೇಟಿ. ರಷ್ಯಾದ ಭೇಟಿಯ ಸಂದರ್ಭದಲ್ಲಿ ಉಕ್ರೇನಿನ ಅಧ್ಯಕ್ಷರು ಬಹಳ ಕಟುವಾಗಿ ಹೇಳಿದರು, ಭಾರತದ ಇಡೀ ವಿಶ್ವದ ಬಹಳ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಭಾರತ, ಅದರ ಭಾರತದ ಪ್ರಧಾನಿ ಒಂದು ವಿಶ್ವದ ಅತಿ ದೊಡ್ಡ ಕ್ರಿಮಿನಲ್ ಅಂತ ಅನಿಸ್ಕೊಂಡಂಥ ಪುಟಿನ್ ಅವರ ರಕ್ತಸಿಕ್ತ ಕೈಯನ್ನು ಕುಲುಕಿರುವುದು ಮತ್ತು ಅವರನ್ನು ತಬ್ಬಿಕೊಂಡಿರುವುದು ಜಗತ್ತಿನ ಬಹಳ ದೊಡ್ಡ ದುರಂತ ಮತ್ತು ಉಕ್ರೇನಿನ ಸದ್ಯದ ಪರಿಸ್ಥಿತಿಗೆ ಈ ಯುದ್ಧದ ಸಂದರ್ಭದಲ್ಲಿ ಬಹಳ ದೊಡ್ಡ ಹಿನ್ನಡೆ ಅನ್ನುವಂಥ ಒಂದು ಟ್ವೀಟನ್ನು ಪ್ರಧಾನಿ ಅವರಿಗೆ ನೇರವಾಗಿ ಮಾಡಿದರು. ಇಂಥ ಹೊತ್ತಿನಲ್ಲಿ ಭಾರತ ಪ್ರಧಾನಿ ಉಕ್ರೇನಿನ ಭೇಟಿಯನ್ನು ಕೈಗೊಂಡಿರುವುದು ಇದು ಇಡೀ ಜಗತ್ತಿನ ದೃಷ್ಟಿಯನ್ನು ಸೆಳೆದಿದೆ ಮತ್ತು ಅತ್ಯಂತ ರಿಸ್ಕ್ ಆದಂಥ ಒಂದು ಭೇಟಿ ಇದು. ಯಾಕೆಂತಂದರೆ ಪುಟಿನ್ ಅವರು ಇದನ್ನು ಹೇಗೆ ಭಾವಿಸಬಹುದು? G7 ಇಟಲಿಯ ಭೇಟಿ ಸಂದರ್ಭದಲ್ಲಿ ಅಲ್ಲಿ ಜೆಲೆನ್ಸ್ಕಿ ಉಕ್ರೇನಿನ ಅಧ್ಯಕ್ಷರು ಪ್ರಾಸಂಗಿಕವಾಗಿ ಭಾರತದ ಪ್ರಧಾನಿಯನ್ನು ಭೇಟಿಯಾಗಿದ್ದರು, ಮಾತುಕತೆ ಮಾಡಿದರು. ಪ್ರಾಯಶಃ ಆವಾಗ ಒಂದು ಮೂಲ ಹೇಳುವ ಪ್ರಕಾರ ನಮ್ಮ ದೇಶಕ್ಕೆ ಭೇಟಿ ಕೊಡಿ ಅನ್ನುವಂಥ ಆಹ್ವಾನವನ್ನು ಕೂಡ ಜೆಲೆನ್ಸ್ಕಿ ಮಾಡಿದ್ದಾರೆ. ಹಾಗಾಗಿಯೇ ಪ್ರಧಾನಿ ಮೋದಿಯವರು ಆಗಸ್ಟ್ 24ಕ್ಕೆ ಅವರು ಉಕ್ರೇನಿನ ಭೇಟಿಯನ್ನು ಐತಿಹಾಸಿಕವಾದ ಈ ಭೇಟಿಯನ್ನು ಇಟ್ಟುಕೊಳ್ಳಲಿದ್ದಾರೆ ಅನ್ನೋದು ವಿದೇಶಾಂಗ ಸಚಿವಾಲಯದ ಅಂಬೋಣ. ಅದಕ್ಕೆ ತಕ್ಕಾಗಿ 40 ವರ್ಷಗಳಲ್ಲಿ ಪೋಲೆಂಡಿಗೆ ಅದರ ಪಕ್ಕದ ಅಂದರೆ ಉಕ್ರೇನಿನ ಒಂದು ಗಡಿಯನ್ನು ಹಂಚಿಕೊಂಡಂಥ ದೇಶ ಪೋಲೆಂಡಿಗೆ ಭಾರತದ ಪ್ರಧಾನಿ ಭೇಟಿ ಕೊಡದೇನೆ 4 ದಶಕಗಳು ಕಳೆದಿದ್ದಾವೆ. ಭಾರತದ ಪ್ರಧಾನಿ ಪೋಲೆಂಡಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಪ್ರಾಯಶಃ ಎಲ್ಲವೂ ಅಂದುಕೊಂಡಾಗಾದರೆ ಆಗಸ್ಟ್ 24ರ ದಿನ ಭಾರತದ ಪ್ರಧಾನಿ ಮೋದಿಯವರು ಉಕ್ರೇನಿನಲ್ಲಿ ಇರ್ತಾರೆ. ಈ 10 ವರ್ಷಗಳಲ್ಲಿ ಬಹಳ ರಿಸ್ಕಿಯ ಪ್ರವಾಸವನ್ನು ಮಾಡಿದ್ದಾರೆ, ಅದನ್ನು ನಿಮಗೆ ಹೇಳಿದೆ. ಅದರಲ್ಲಿ ಎಂಥ ಒಂದು ಅದ್ಭುತವಾದಂಥ 2 ಘಟನೆಯನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ಅಫ್ಘಾನಿಸ್ತಾನದ ಭೇಟಿ, ಇನ್ನೊಂದು ಅಫ್ಘಾನ್ ಭೇಟಿಯ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಪಾಕ್ ಪ್ರಧಾನಿ ನವಾಜ್ ಶರೀಫ್ ಅವರ ಹುಟ್ಟುಹಬ್ಬಕ್ಕೆ ಯಾವುದೇ ಪ್ರೋಟೋಕಾಲ್ ಇಲ್ಲದೇ, ಯಾವುದೇ ಪೂರ್ವ ಸೂಚನೆ ಇಲ್ಲದೇ ಶತ್ರು ರಾಷ್ಟ್ರ ಭಾರತದ ಇಡೀ ವ್ಯವಸ್ಥೆಯನ್ನು ಕದಡಬೇಕು ಮತ್ತು ಭಾರತವನ್ನು ಮೆಟ್ಟಬೇಕು, ಭಾರತವನ್ನು ಮುಗಿಸಬೇಕು ಅಂತ ತನ್ನ ಆಯುಷ್ಯವನ್ನು, ತನ್ನ ಇಡೀ ದೇಶದ ಆರ್ಥಿಕತೆಯನ್ನು ಬಲಿಪೀಠದಲ್ಲಿಟ್ಟಂಥ ದೇಶ ಪಾಕಿಸ್ತಾನ. ಅಂಥ ದೇಶಕ್ಕೆ ಮೋದಿಯವರು ಏಕಾಏಕಿ ಭೇಟಿಯನ್ನು ಕೊಟ್ಟು ಇಡೀ ಜಗತ್ತಿನ ತಲ್ಲಣಕ್ಕೆ ಕಾರಣವಾಗ್ತಾರೆ. ಯಾವ ಕ್ಷಣದಲ್ಲಿ ಏನೂ ಆಗಬಹುದಿತ್ತು. ಸ್ವತಃ ನವಾಜ್ ಶರೀಫ್ ಅವರ ಹೆಲಿಕಾಪ್ಟರಲ್ಲೇ ಅವರು ಪ್ರಯಾಣ ಮಾಡಿದರು, ವಿತೌಟ್ ಸೆಕ್ಯೂರಿಟಿ. ಇಂಥ ಒಂದು ಸಾಹಸವನ್ನು ಕೂಡ ಮೋದಿಯವರು ಮಾಡಿದ್ರಿಂದ ಈಗ ಅವರು ಉಕ್ರೇನಿಗೆ ಭೇಟಿ ಕೊಡ್ತಾ ಇರುವಂಥದ್ದು ಒಂದು ಐತಿಹಾಸಿಕ ಭೇಟಿ. ಯಾಕೆ ಹಾಗಾದರೆ? ಒಂದು ಕಡೆ ಪುಟಿನ್ ಅವರ ಒಂದು ಅತ್ಯದ್ಭುತವಾದಂಥ ಆತ್ಮೀಯತೆಯನ್ನು ಗಳಿಸಿಕೊಂಡಂಥ ಪ್ರಧಾನಿ ಮೋದಿ ಅತ್ಯುನ್ನತ ಗೌರವವನ್ನು ಸ್ವೀಕರಿಸಿ ಬಂದಿದ್ದಾರೆ. ಜುಲೈ 8 ಮತ್ತು ಜುಲೈ 9 ಅಂಥ ಸಂದರ್ಭವನ್ನು ಕಣ್ಣೆತ್ತಿ ನೋಡಿದಂಥ ಉಕ್ರೇನಿನ ಅಧ್ಯಕ್ಷರು ಅತ್ಯಂತ ಕಟುವಾಗಿ, ಕ್ರೂರವಾಗಿ ಟ್ವೀಟನ್ನು ಮಾಡಿದ್ದಾರೆ. ಹಾಗಾದರೆ ಉಕ್ರೇನಿನ ಅಧ್ಯಕ್ಷರು ಜೆಲೆನ್ಸ್ಕಿ ಅವರು ಈಗ ಪ್ರಧಾನಿ ಮೋದಿಯವರ ಈ ಭೇಟಿಯನ್ನು ಹೇಗೆ ಪರಿಗ್ರಹಿಸ್ತಾರೆ?
ಹೇಗೆ ಭಾವಿಸ್ತಾರೆ? ಪಾಶ್ಚಿಮಾತ್ಯ ರಾಷ್ಟ್ರಗಳ ಪ್ರತಿಕ್ರಿಯೆ ಹೇಗಿರಬಹುದು? ಪುಟಿನ್ ಅವರು ಸ್ವತಃ ಇದನ್ನು ಹೇಗೆ ತೆಗೆದುಕೊಳ್ತಾರೆ? ಈ ಎಲ್ಲ ರಿಸ್ಕ್ ಫ್ಯಾಕ್ಟರ್ ಇದೆಯಲ್ಲ, ಈ ಭೇಟಿಯಲ್ಲಿದೆ. ವಿಶ್ವಗುರು ಆಗುವಂಥ, ವಿಶ್ವನಾಯಕತ್ವವನ್ನು ಪಡೆಯುವಂಥ ಆತ್ಯಂತಿಕ ನೆಲೆಯಲ್ಲಿ ನಿಂತಂಥ ಭಾರತದ ಪ್ರಧಾನಿಯವರಿಗೆ ಇದು ಬಹಳ ಮಹತ್ವದ ಪ್ರಯಾಣ. ಪುಟಿನ್ ಅವರ ಎದುರೇ ನಿಂತು ಉಕ್ರೇನಿನ ಬಿಕ್ಕಟ್ಟಿಗೆ ಇದು ಯುದ್ಧ ಮಾಡುವ ಸಮಯ ಅಲ್ಲ, ಬಾಂಬು ಮತ್ತು ಗನ್ನನ್ನು ಇಟ್ಟುಕೊಂಡು ಬುಲೆಟ್ಗಳನ್ನು ಸಿಡಿಸ್ತಾ ಶಾಂತಿಯ ಮಾತುಕತೆ ನಡೆಸಿದರೆ ಸಿದ್ಧಿಸುವುದಿಲ್ಲ. ನಾವು ಶಾಂತಿಯನ್ನು ಸಿದ್ಧಿಸ್ಕೊಳ್ಬೇಕು, ಅಭಿವೃದ್ಧಿಗೆ ಮುಖ ಮಾಡಬೇಕು, ಯುದ್ಧ ಮಾಡುವ ಯಾವ ಕಾಲದಲ್ಲೂ ನಾವು ನಿಂತಿಲ್ಲ ಅಂತ ಪುಟಿನ್ ಅವರ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಮೋದಿಯವರು ಆಡಿದ ಮಾತು ವಿಶ್ವವನ್ನೇ ನಿಬ್ಬೆರಗುಗೊಳಿಸಿತು. ಸ್ವತಃ ಅಮೆರಿಕ ವಿಚಲಿತಗೊಂಡಿತು. ಹೀಗೂ ಆಗಲಿಕ್ಕೆ ಸಾಧ್ಯವೇ? ಯಾಕೆಂತಂದರೆ ಅಮೆರಿಕ ಆಗ್ಬೋದು, UK ಆಗ್ಬೋದು, ಅಥವಾ ಯಾವುದೇ ವಿಶ್ವದ ಬಲಾಢ್ಯ ರಾಷ್ಟ್ರಗಳು ಇವತ್ತಿನವರೆಗೂ ಪುಟಿನ್ ಅವರಿಗೆ ಒಂದು ತಾಕೀತು ಮಾಡುವ ಕೆಲಸವನ್ನು ಮಾಡಿಲ್ಲ. ಬೆನ್ನಿನಲ್ಲಿ ನಿಂತು ಬಾಣ ಬಿಡುವ ಕೆಲಸ, ದಿಗ್ಬಂಧನದಂಥ ಕೆಲಸ. ಅಷ್ಟು ಬಿಟ್ಟರೆ ನೇರ ಪುಟಿನ್ ಮತ್ತು ಯಾವುದೇ ವಿಶ್ವ ನಾಯಕರ ಮುಖಾಮುಖಿಯಲ್ಲೂ ಈ ರೀತಿಯ ಮಾತಾಡುವ ಧೈರ್ಯವನ್ನು ಯಾರೂ ಮಾಡಿಲ್ಲ, ಎಕ್ಸೆಪ್ಟ್ ಭಾರತದ ಪ್ರಧಾನಿ ಮೋದಿ. ಹಾಗಾಗಿ ಉಕ್ರೇನಿನ ಈ ಭೇಟಿ ಇದೆಯಲ್ಲ, ಇದು ಭಾರತದ ವರ್ಚಸ್ಸನ್ನೂ ಹೆಚ್ಚಿಸುವುದರ ಜೊತೆಗೆ ವಿಶ್ವಶಾಂತಿಯ ಒಂದು ಸ್ಥಾಪನೆಗೂ ಇದೊಂದು ನಾಂದಿ ಹಾಡಬಹುದು. ಯಾಕೆಂತಂದರೆ ಉಕ್ರೇನಿಗೆ ಯುದ್ಧದ ಸಂದರ್ಭದಲ್ಲಿ ಔಷಧಗಳಿರ್ಬೋದು, ಇತ್ಯಾದಿ ಬೇರೆ ಎಲ್ಲವೂ ಯುದ್ಧ ಸಾಮಗ್ರಿಗಳನ್ನೊಂದು ಬಿಟ್ಟು ನಿಮಗೆ ಯಾವ ಸಹಾಯ ಬೇಕಾದರೂ ನಾವು ಕೊಡ್ತೇವೆ ಅಂತೇಳಿ ಸಹಾಯ ಹಸ್ತವನ್ನು ಭಾರತ ಚಾಚಿದೆ. ಹಾಗಾಗಿ ಉಕ್ರೇನಿಗೆ ಕೂಡ ಭಾರತದ ಋಣಬಾಧ್ಯತೆ ಇದೆ. ಮತ್ತು ಉಕ್ರೇನಿಗೆ ಒಂದು ರೀತಿಯಲ್ಲಿ ಭಾರತ ತುಂಬ ಆಪ್ತ ರಾಷ್ಟ್ರ ಅಲ್ಲ. ಯಾಕೆಂದರೆ ಇಡೀದಾದಂಥ ರಷ್ಯಾ ವಿಕೇಂದ್ರೀಕರಣಗೊಂಡಾಗ, ಛಿದ್ರಗೊಂಡಾಗ ಹುಟ್ಟಿದ ದೇಶ ಉಕ್ರೇನು. ಅಲ್ಲಿ ಕ್ರಿಮಿಯಾ ಅಂತ ಒಂದು ಸಣ್ಣ ದೇಶ ಇತ್ತು, ಅದರ ಮೇಲೆ ಉಕ್ರೇನಿಗೆ ಪ್ರಭುತ್ವ ಸಾಧಿಸುವ ಕಣ್ಣಿತ್ತು. ಆದರೆ ರಷ್ಯಾ ಏನು ಮಾಡಿತು? ಜನಮತ ಗಣನೆಯ ಸಂದರ್ಭವನ್ನು ಒದಗಿಸಿ ಅಲ್ಲಿ ನಾವೆಲ್ಲರೂ ರಷ್ಯಾದೊಟ್ಟಿಗೆ ಸೇರ್ತೇವೆ ಅಂತಂದಾಗ ರಷ್ಯಾ ಅದನ್ನು ಒಳಗಾಕ್ಕೊಳ್ತು. ಆವಾಗ ಉಕ್ರೇನ್ ಅತ್ಯಂತ ಪ್ರಬಲವಾಗಿ ಅದನ್ನು ಪ್ರತಿಭಟಿಸಿತು. ವಿಶ್ವ ಸಂಸ್ಥೆಯಲ್ಲೂ ಇದನ್ನು ಪ್ರಸ್ತಾಪ ಮಾಡಿದಾಗ ಭಾರತ ಗೈರಾಯಿತೆ ಹೊರತು ಭಾರತ ತನ್ನ ನಿಲುವನ್ನು ಹೇಳಲಿಲ್ಲ. ಯಾಕೆಂತಂದರೆ ಲಾಗಾಯತಿನಿಂದಲೂ ರಷ್ಯಾ ಭಾರತಕ್ಕೆ ಪರಮಾಪ್ತ ಮತ್ತು ವಿಶ್ವಾಸಾರ್ಹತೆಯ ಮಿತ್ರ. ಅದನ್ನು ಕಳ್ಕೊಳ್ಳಿಕ್ಕೆ ಭಾರತ ಸಿದ್ಧವಾಗಿರಲಿಲ್ಲ. ಈ ಕಾರಣಕ್ಕಾಗೂ ಉಕ್ರೇನಿಗೆ ಭಾರತದ ಬಗ್ಗೆ ಒಂದು ಒಗರಿದೆ, ಬೇಸರ ಇದೆ. ಕ್ರಿಮಿಯಾದ ಸಂದರ್ಭದಲ್ಲಿ ಅವತ್ತು ವಿಶ್ವಸಂಸ್ಥೆಯಲ್ಲಿ ಭಾರತ ಅಲ್ಲಿ ಗೈರಾದದ್ದು ಉದ್ದೇಶಪೂರ್ವಕ ಅಂತಲೂ ಭಾವಿಸಿದೆ. ಇಷ್ಟಾಗಿಯೂ ಉಕ್ರೇನಿಗೆ ಭಾರತದೊಟ್ಟಿಗೆ ಮುನಿಸನ್ನು ಮಾಡಿಕೊಳ್ಳುವಂಥ ಶಕ್ತಿಯೂ ಇಲ್ಲ ಮತ್ತು ಆ ಉದ್ದೇಶವೂ ಇಲ್ಲ. ಹಾಗಾಗಿ ಈ ಭೇಟಿ ಯಾಕೆ ಐತಿಹಾಸಿಕ ಅಂತಂದರೆ, ಭಾರತದ ಪ್ರಧಾನಿ ಯಾವ ರಿಸ್ಕನ್ನೂ ತೆಗೆದುಕೊಳ್ಳಿಕ್ಕೆ ಸಿದ್ಧರಿದ್ದಾರೆ ಅನ್ನುವ ಧೀಮಂತಿಕೆಗೆ ಇದೊಂದು ಸಾಕ್ಷಿ ಆಗಲಿದೆ. ಅದರ ಜೊತೆಗೆ ಒಮ್ಮೆ ಶಾಂತಿ ಪ್ರಸ್ತಾಪವನ್ನು ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪುಟಿನ್ ಅವರ ಎದುರು ಬಹಳ ಧೈರ್ಯ ಮತ್ತು ಧೀಮಂತಿಕೆಯಿಂದ ಪ್ರಸ್ತಾಪ ಮಾಡಿದಂಥ ಮೋದಿಯವರ ಮಾತನ್ನು ಅನುಮೋದಿಸಿದ್ದಾರೆ ಪುಟಿನ್. ಬೇಸರಗೊಳ್ಳಿಲ್ಲ, ಸಿಟ್ಟುಗೊಳ್ಳಿಲ್ಲ, ವ್ಯತಿರಿಕ್ತವಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಭಾರತದ ಪ್ರಧಾನಿ ನಮ್ಮ ಪರಮಾಪ್ತ ಮಿತ್ರ ಮೋದಿಯವರ ಈ ಶಾಂತಿಯ ಪ್ರಸ್ತಾಪವನ್ನು ನಾನು ಗೌರವಿಸ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲೇನಾದರೂ ಜೆಲೆನ್ಸ್ಕಿ ಅವರು ರಷ್ಯಾ ಮತ್ತು ಉಕ್ರೇನಿನ ಈ ಯುದ್ಧೋನ್ಮಾದವಾದ ಸಂದರ್ಭವನ್ನು ತಿಳಿಗೊಳಿಸುವ, ಯುದ್ಧವನ್ನು ನಿಲ್ಲಿಸುವ, ಶಾಂತಿಯ ಪ್ರಸ್ತಾಪವನ್ನು ನಿಮ್ಮ ನೇತೃತ್ವದಲ್ಲಿ ಯಾಕೆ ನೀವು ಮಾಡಬಾರದು ಅನ್ನುವಂಥ ಒಂದು ರೀತಿ, ನೀತಿ, ನಿಲುವು, ಪ್ರಸ್ತಾವನೆಯನ್ನು ಭಾರತದ ಪ್ರಧಾನಿ ಎದುರು ಜೆಲೆನ್ಸ್ಕಿ ಅವರು ಒಮ್ಮೆ ಇಟ್ಟರೆ ಆವಾಗ ಭಾರತ
ಮಧ್ಯಸ್ಥಿಕೆ ವಹಿಸುವಂಥ ಒಂದು ಪ್ರಧಾನ ಸ್ಥಾನ ಮಾನ ಗೌರವವನ್ನು ಹೊಂದುವ ಸಾಧ್ಯತೆ ಇದೆ. ಮತ್ತು ಇಡೀದಾಗಿ ವಿಶ್ವ ನಾಯಕರು ಈಗಾಗಲೇ ಹೇಳಿದ ಹಾಗೆ ಈ ಎರಡು ದೇಶಗಳ ಯುದ್ಧವನ್ನು ನಿಲ್ಲಿಸುವ ಮತ್ತು ಶಾಂತಿಯನ್ನು ಮರುಸ್ಥಾಪಿಸುವ ಸಾಧ್ಯತೆ ಏನಾದರೂ ಇದ್ದರೆ ಅದರ ಮಧ್ಯಸ್ಥಿಕೆಯನ್ನು ಮಾಡುವಂಥ ಒಂದು ಸ್ಥಾನ ಮಾನ ಧೀಮಂತಿಕೆ ಏನಾದರೂ ಇದ್ದರೆ ಅದು ಭಾರತದ ಪ್ರಧಾನಿಗೆ ಮಾತ್ರ ಇದೆ ಅನ್ನೋದನ್ನು ಸ್ವತಃ ಬೈಡನ್ ಅವರೇ ಹೇಳಿದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಭೇಟಿ ಒಂದು ಐತಿಹಾಸಿಕ ಭೇಟಿ. ಇನ್ನೊಂದು ಮಗ್ಗುಲಿಂದ ನೋಡಿದ್ರೆ 2047ಕ್ಕೆ ನಾವು ವಿಕಸಿತ ಭಾರತವನ್ನು ಹೊಂದಬೇಕು. ಇವತ್ತಿನ ಭಾರತದ ಆರ್ಥಿಕ ಬಲಾಢ್ಯತೆ ಏನು 5ನೇ ಹಂತದಲ್ಲಿದೆ, ಅದನ್ನು ನಾವು 3ನೇ ಹಂತಕ್ಕೆ ಕೊಂಡೋಗಬೇಕು. ಅದರ ಜೊತೆಗೆ ನಾವು 2047ರಲ್ಲಿ ನಾವು ವಿಕಸಿತ ಭಾರತ ಆಗಬೇಕು ಅನ್ನುವಂಥ ಭಾರತದ ಸಂಕಲ್ಪ ಏನಿದೆ, ಅದಕ್ಕೆ ಭಾರತ ಯಾವುದೇ ಒಂದು ರಾಷ್ಟ್ರದೊಟ್ಟಿಗೂ ವಿರೋಧವನ್ನು ಕಟ್ಟಿಕೊಳ್ಳಿಕ್ಕೆ ಸಿದ್ಧವಾಗಿಲ್ಲ. ಭಾರತದ ಪಾಲಿಗೆ ಕೇವಲ ರಷ್ಯಾ ಅಷ್ಟೇ ಸಾಲದು. ರಷ್ಯಾವೂ ಬೇಕು, ಉಕ್ರೇನೂ ಬೇಕು, ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳೂ ಭಾರತಕ್ಕೆ ಬೇಕಾಗಿದೆ. ಯಾಕೆ ಅಂತಂದರೆ ಭಾರತಕ್ಕೆ ಅದರ ಗುರಿ ಇರುವುದು 2047ರ ವಿಕಸಿತ ಭಾರತದ ಗುರಿ. ಒಂದು ಸರ್ವಶಕ್ತ ರಾಷ್ಟ್ರ, ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ಆಗಬೇಕು ಅಂತಾದರೆ ಆವಾಗ ಸೌಹಾರ್ದತೆ, ಇಡೀ ರಾಷ್ಟ್ರಗಳೊಟ್ಟಿಗೆ ಒಂದು ಸಮ್ಮಿಲನದ ಭಾವ, ಎಲ್ಲ ರಾಷ್ಟ್ರಗಳೊಟ್ಟಿಗೂ ಒಂದು ಸಮಭಾವದ ಒಂದು ರಾಜತಾಂತ್ರಿಕ ಒಡನಾಟ, ಇವೆಲ್ಲವೂ ಬಹಳ ಮುಖ್ಯ ಆಗುತ್ತೆ ಅಂತ. ಭಾರತದ ಪ್ರಧಾನಿ ಉಕ್ರೇನಿಗೆ ಭೇಟಿ ಕೊಟ್ಟ ಹಿನ್ನೆಲೆ ಏನು ಅಥವಾ ಭೇಟಿ ಕೊಡಲಿಕ್ಕೆ ಹೊರಟದ್ದು ಯಾಕೆ ಅಂತಂದರೆ, ಈಗಾಗಲೇ ರಷ್ಯಾದ ಭೇಟಿ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಂದು ಹೃದಯದಲ್ಲಿ ತಲ್ಲಣವನ್ನು, ಒಂದು ರೀತಿಯ ಅಸಮಾಧಾನವನ್ನು ಹುಟ್ಟುಹಾಕಿದೆ. ಅದಕ್ಕೆ ಈಗಾಗಲೇ ಅಮೆರಿಕ ಬಹಳಷ್ಟು ಸಾರಿ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಪುಟಿನ್ ವಾರ್ ಕ್ರಿಮಿನಲ್ ಅಂತ ಹೇಳಿದೆ ಅಮೆರಿಕ. ಮೋದಿ ಭೇಟಿ ನಮ್ಮನ್ನು ವಿಚಲಿತಗೊಳಿಸಿದೆ, ಇದು ಅಪೇಕ್ಷಿತ ಆಗಿರಲಿಲ್ಲ ಅನ್ನುವಂಥ ಮಾತನ್ನು ಆಡಿದೆ. ರಾಜತಾಂತ್ರಿಕವಾಗಿ ಮತ್ತು ವ್ಯಾವಹಾರಿಕವಾಗಿ ಕೆಲವು ಪ್ರಬಲ ನಿಲುವನ್ನು ಕೂಡ ಭಾರತದ ವಿರುದ್ಧವಾಗಿಯೂ ಬೈಡನ್ ತೆಗೆದುಕೊಂಡಾಗೆ ಕಾಣುತ್ತೆ ನಮಗೆ. ಆದರೆ ಪೂರ್ಣ ಮಟ್ಟದಲ್ಲಿ ವಿರೋಧಿಸುವ ಧೈರ್ಯ ಧೀಮಂತಿಕೆ ಯಾವ ರಾಷ್ಟ್ರಕ್ಕೂ ಈಗ ಇಲ್ಲ. ಈ 10 ವರ್ಷದ ಮೋದಿಯವರ ಬಹಳ ದೊಡ್ಡ ವಿದೇಶಾಂಗ ನೀತಿಯ ಸಾಧನೆ ಏನು ಅಂತಂದರೆ, ಮೋದಿಯವರು ಪ್ರಥಮ ಹಂತದಲ್ಲಿ ನಿಲ್ಲುವಂಥ ಒಬ್ಬ ನಾಯಕನಾಗಿ ವಿಶ್ವದ ನಾಯಕರು ಒಪ್ಕೊಂಡಿರೋದು ಮತ್ತು ಆ ರೀತಿ ವರ್ತಿಸ್ತಾ ಇರೋದು. ಅದಕ್ಕೆ ಈಗ ಕಲಶವಿಟ್ಟಂಥ ಒಂದು ಭೇಟಿ ಯಾವುದು ಅಂದರೆ ಆಗಸ್ಟ್ 24ರ ಉಕ್ರೇನಿನ ಭೇಟಿ. ಒಂದು ರಷ್ಯಾದ ಭೇಟಿಯಿಂದ ಆದಂಥ ಎಲ್ಲ ಅಸಮಾಧಾನವನ್ನು ತಿಳಿಗೊಳಿಸುವಂಥದ್ದು. ಇನ್ನೊಂದು, ಈ ಭೇಟಿಯಲ್ಲಿ ಒಮ್ಮೆ ಉಕ್ರೇನು ಅಪೇಕ್ಷೆ ಪಟ್ಟು ಶಾಂತಿ ಸಂಧಾನದ ಒಂದು ಜವಾಬ್ದಾರಿಯನ್ನು, ನೇತೃತ್ವವನ್ನು, ಮಧ್ಯಸ್ಥಿಕೆಯನ್ನು ಭಾರತದ ಹೆಗಲಿಗೆ ಹಾಕಿದರೆ ಭಾರತ ಪುಟಿನ್ ಮತ್ತು ಉಕ್ರೇನಿನ ಅಧ್ಯಕ್ಷರ ಮಧ್ಯೆ ಒಂದು ಸಂಧಾನದ ಮಾತುಕತೆಯನ್ನು ಮಾಡುವಲ್ಲಿ ಯಶಸ್ವಿಯಾದರೆ ನಿರ್ದಾಕ್ಷಿಣ್ಯವಾಗಿ ಇಡೀ ಒಂದು ಪ್ರಪಂಚದ ಎಲ್ಲ ಬಲಾಢ್ಯ ರಾಷ್ಟ್ರಗಳು ನಿರ್ವಿವಾದವಾಗಿ ಭಾರತದ ಪದತಲದಲ್ಲಿ ಬಂದು ನಿಲ್ಲಬೇಕಾಗತ್ತೆ. ಕಾಂಗ್ರೆಸ್ಸಿಗರು ಹೇಳ್ತಾರಲ್ಲ ವಿಶ್ವಗುರು, ವಿಶ್ವನಾಯಕ ಅಂತ ವ್ಯಂಗ್ಯ ಮಾಡ್ತಾರಲ್ಲ, ಅದು ಸಂಪೂರ್ಣವಾಗಿ ವಿಶ್ವದ ಎದುರು ಭಾರತವೇ ಒಂದು ನಾಯಕತ್ವವನ್ನು, ವಿಶ್ವನಾಯಕತ್ವವನ್ನು, ವಿಶ್ವಗುರು ಅನ್ನುವಂಥ ಒಂದು ನೆಲೆಯನ್ನು ಒಪ್ಪಿಕೊಳ್ಳುವ ಕ್ಷಣಕ್ಕೆ ಈ ಆಗಸ್ಟ್ 24ರ ಉಕ್ರೇನಿನ ಭೇಟಿ ಬಹಳ ಮಹತ್ವದ ಹೆಜ್ಜೆ ಆಗಲಿದೆ. ಭಾರತದ ಪ್ರಧಾನಿ ಇಂಥ ರಿಸ್ಕನ್ನು ತೆಗೆದುಕೊಳ್ಳಿಕ್ಕೆ ಯಾವುದೇ ಹಿಂದು ಮುಂದೆ ನೋಡ್ದೇ ಹೆಜ್ಜೆ ಇಡ್ತಾ ಇರುವಂಥ ಒಂದು ಕಾರಣವೇ ಭಾರತದ ಒಂದು ಔನ್ನತ್ಯವನ್ನು, ನಾಯಕತ್ವವನ್ನು ವಿಶ್ವಮಟ್ಟದಲ್ಲಿ ಪ್ರಥಮ ಪಾದದಲ್ಲಿ ಸ್ಥಿರೀಕರಿಸಬೇಕು ಅನ್ನುವಂಥ ಒಂದು ಇರಾದೆ, ಉದ್ದೇಶ. ಆ ಉದ್ದೇಶಕ್ಕೆ ಈ ಉಕ್ರೇನಿನ ಭೇಟಿ ಭಾರತದ ಪಾಲಿಗೆ ಒಂದು ರಿಸ್ಕಿ ಭೇಟಿಯೂ ಹೌದು. ಆದರೆ ಭಾರತ ಇದರಲ್ಲಿ ಯಶಸ್ವಿ ಆದರೆ ಭಾರತ
ನೀವು ನಿರೀಕ್ಷೆ ಮಾಡದೇ ಇದ್ದಂಥ ಹಂತದಲ್ಲಿ ವಿಶ್ವನಾಯಕತ್ವದ ಪಟ್ಟಕ್ಕೆ ಸರ್ವಸಮ್ಮತಿಯಿಂದ, ಸರ್ವಶಕ್ತಿಯಿಂದ ಮತ್ತು ಸ್ವಾಭಿಮಾನದಿಂದ ಅಡಿ ಹಿಡಿಯುವಂಥ ಕ್ಷಣಗಳು ನಮ್ಮ ಕಣ್ಣೆದುರು ಕಾಣಲಿಕ್ಕಿದೆ. ಹಾಗಾಗಿನೇ ಈ ಉಕ್ರೇನಿನ ಭೇಟಿ ಭಾರತದ ಪಾಲಿಗೆ ವರವಾಗಲಿದೆ. ಬಹಳ ಮಹತ್ವದ ಭೇಟಿ. ಈ ಭೇಟಿಯನ್ನು ಸಮ್ಮಿಶ್ರ ಸರ್ಕಾರದ ನೇತೃತ್ವ ವಹಿಸಿದಂಥ ಮೋದಿಯವರ ಬಗ್ಗೆ ಕಾಂಗ್ರೆಸ್ಸು ಮತ್ತು ಇಂಡಿ ಕೂಟ ಏನು ಹೇಳ್ತಾ ಇತ್ತು? ಈ ಹಿಂದಿನ ದಶಕದ ಹಾಗೆ 56 ಇಂಚಿನ ಆಡಳಿತ ಇರುವುದಿಲ್ಲ, ಅದು 23ಕ್ಕೆ ಇಳೀತದೆ ಅಂತ. ಅದಲ್ಲ. ಸರ್ಕಾರದ ಒಂದು ನೀತಿ, ರೀತಿ, ನಿಲುವಿನಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಸರ್ಕಾರದ ರಚನೆಯಲ್ಲಿ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ಭಾವ ಇರಬಹುದು, ನಮಗೆ TDP ಮತ್ತು JDU ಅವಲಂಬನೆ ಇರಬಹುದು, ಆದರೆ ಆಡಳಿತಾತ್ಮಕವಾಗಿ ನಮ್ಮ ಯಾವ ಧೋರಣೆಯೂ ಬದಲಾಗುವುದಿಲ್ಲ, ಯಾವ ನಿಲುವು ಬದಲಾಗುವುದಿಲ್ಲ, ವಿದೇಶಾಂಗ ನೀತಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಯೂ ಆಗುವುದಿಲ್ಲ. ಇನ್ನಿಷ್ಟು ಕಾಠಿಣ್ಯವಾದಂಥ ಧೀಮಂತಿಕೆ ಹೆಜ್ಜೆಯನ್ನು ನಾವು ಇಡಲಿಕ್ಕೆ ಸಿದ್ಧರಾಗಿದ್ದೇವೆ ಅನ್ನೋದರ ಸೂಚನೆ ಕೂಡ ಉಕ್ರೇನಿನ ಭೇಟಿ. ಹಾಗಾಗಿ ಭಾರತದ ಪ್ರಧಾನಿಯ ಈ ಉಕ್ರೇನಿನ ಭೇಟಿ ಏನಿದೆ, ಇದು ವಿಶ್ವಶಾಂತಿಯನ್ನು ಸ್ಥಾಪಿಸುವುದರ ಒಂದು ದಿಟ್ಟ ಹೆಜ್ಜೆ, ಮೊದಲ ಹೆಜ್ಜೆ ಅನ್ನೋದರಲ್ಲೂ ಯಾವುದೇ ಸಂಶಯ ಬೇಡ. ಅದರ ಜೊತೆಗೆ ಪಾಶ್ಚಿಮಾತ್ಯ ರಾಷ್ಟ್ರಗಳ ಒಂದು ತಮ್ಮ ಒಕ್ಕೂಟದ ಒಂದು ಆಡಳಿತದ ಆ ಏನು ಪರಿ ಅಂತೇನಿದೆ, ಅಥವಾ ರಷ್ಯಾ ಮತ್ತು ಉಕ್ರೇನಿನ ಯುದ್ಧವನ್ನು ಇಟ್ಟುಕೊಂಡು ರಷ್ಯಾಕ್ಕೆ ದಿಗ್ಬಂಧನವನ್ನು ಹೇರುವ ಮೂಲಕ ನಾವೇ ಪ್ರಥಮ ಮತ್ತು ನಾವೇ ಸರ್ವಶಕ್ತರು ಅನ್ನುವಂಥ ಒಂದು ಧೀಮಂತಿಕೆ ಏನಿದೆ, ಆ ಒಂದು ಗಮಂಡನ್ನು, ಆ ಒಂದು ದಾಷ್ಟ್ಯವನ್ನು ಪರ್ಯಾಯವಾಗಿ ಮೋದಿಯವರು ಅದನ್ನು ಮುರಿದು ಪುಡಿಗಟ್ಟಲಿಕ್ಕೆ ಇರುವಂಥ ಒಂದು ಸದಾವಕಾಶ. ಈ ಅವಕಾಶವನ್ನು ಮೋದಿಯವರು ಬಹಳ ಸೂಕ್ಷ್ಮತೆಯಿಂದ ಮತ್ತು ಬಹಳ ಧೀಮಂತಿಕೆಯಿಂದ ಅದನ್ನು ಎದುರಿಸ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಭಾರತಕ್ಕೆ ಒಂದು ಹೊಸ ವರ್ಚಸ್ಸು ಪ್ರಾಪ್ತಿಯಾಗಲಿಕ್ಕಿದೆ. ಅದನ್ನು ಎದುರು ನೋಡುವಂಥ ಒಂದು ಸುಯೋಗ ನಮ್ಮ ಕಣ್ಣೆದುರು ನಿಂತಿದೆ ಅನ್ನುವಂಥದ್ದನ್ನು ನಿಮ್ಮೆದುರು ಹೇಳಬೇಕಿತ್ತು. ಆ ಸುಖವನ್ನು ನಿಮ್ಮೊಟ್ಟಿಗೆ ಹಂಚ್ಕೋಬೇಕಿತ್ತು. ಭಾರತ ಬದಲಾಗಿಲ್ಲ, ಭಾರತ ಬಲಿಷ್ಠವಾಗಿದೆ. ಭಾರತ 2047ರ ಅಭಿವೃದ್ಧಿ ಹೊಂದಿದ ದೇಶ, ವಿಕಸಿತ ಭಾರತದ ಒಂದು ಹೆಜ್ಜೆಗಳನ್ನು, ನಿರೀಕ್ಷೆಯನ್ನು ಅತ್ಯಂತ ಕರಾರುವಕ್ಕಾಗಿ ಇಡ್ತಾ ಇದೆ. ಆ ಇಡುವುದರ ಸೂಚನೆ ಉಕ್ರೇನಿನ ಭೇಟಿ. ಆ ಭೇಟಿ ಫಲಪ್ರದವಾಗಲಿ, ಯಶಸ್ವಿಯಾಗಲಿ, ಭಾರತಕ್ಕೆ ಬಹಳ ದೊಡ್ಡ ಒಂದು ಆತ್ಮಗೌರವವನ್ನು ಅದು ತಂದು ಕೊಡುವಂಥ ಒಂದು ಭೇಟಿಯಾಗಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.